ಆದಿಯಾಗಿ ಹಲವು ಸಚಿವರುಗಳಿಗೂ ಹಲವು ಶಾಸಕರುಗಳಿಗೂ ಕೂಡ ನಾವು ಸರ್ಕಾರದ ಮಟ್ಟಕ್ಕೆ ಗಮನವಿದ್ದು ಒಂದು ವೈದ್ಯಕೀಯ ಕಾಲೇಜು ಆಗ್ಬೇಕೆಂಬ ಹೋರಾಟ ಅನಿರ್ದಿಷ್ಟ ಧರಣಿಯ ಮೂಲಕ ಆರಂಭಿಸಬೇಕಂತ ಒಂದು ಪ್ರತಿಭಟನಾ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಜೊತೆಗೆ ಇವತ್ತು ಏನು ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಇದು ದೊಡ್ಡ ಆಂದೋಲನ. ಮಾನ್ಯರು ಇವತ್ತು ಮಾನ್ಯ ಸಚಿವರು ನಮ್ಮ ವೇದಿಕೆಗೆ ಬಂದು ಈ ಒಂದು ಸರ್ಕಾರದ ಪರವಾಗಿ ಕೂಡ ಹೇಳಿಕೆ ಕೊಟ್ಟು ಏನ್ PPP ಮಾದರಿ ಅಂದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನಡೆಸೋದು ನನಗೂ ಕೂಡ ಇಷ್ಟ ಇಲ್ಲ. ಯಾಕೆ ಸರ್, ಇವರಿಗೆ ಸಂಪೂರ್ಣ ವಿಜಯಪುರ ಜಿಲ್ಲೆಯ ಜನತೆ ಮೇಲೆ ಕಳಕಳಿಯಾದ ತಿಳ್ಕೊಂಡಿರುವಂತ ಸಾಬೀತಾಗಿದೆ. ಯಾಕಂತಂದ್ರೆ ಸರ್ಕಾರದ ಇದೇ ಪಕ್ಷದ ಒಂದು ಸರ್ಕಾರ ಹುದ್ದೆ ನಾವು ಮಾತಾಡ್ಬೇಕಂತಂದ್ರೆ ನಾಳೆ ಅಲ್ಲಿ ಸಚಿವ ಸ್ಥಾನ ಕೈ ಬಿಟ್ಟು ಇಲ್ಲಿ ಎಲ್ಲರೂ ಹೆಂಗಿರ್ತಾರೆ ಹಂಗಿದ್ರೆ ಅಂತ ತಿಳ್ಕೊಂಡೇಳಿ ಬಹಳ ಜನ ಇರ್ತಾರೆ, ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು. ಆದ್ರೆ ನಮ್ಮ ಶಿವಾನಂದ ಪಾಟೀಲ್ ಏನದ ನಿರ್ಬಿಡೆಯಿಂದ ಇವತ್ತು ಜನರಿಗೋಸ್ಕರ ಇವತ್ತು ನಾನು ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ಸರ್ಕಾರಿ ಕಾರ್ಯಾಚರಣೆ ಆಗ್ಬೇಕಂತಕ್ಕಂಥದ್ದು ಒಂದು ದಿಟ್ಟ ನಿರ್ಧಾರ ತಗೊಂಡು ಸರ್ಕಾರದ ಮೇಲೆ ಒತ್ತಡ ತಂದಿದ್ದಾರೆ. ಆ ಒಂದು ಭಾಗವಾಗಿ ಇವತ್ತು ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಬೇಕಂತ ವಿಚಾರ ಸರ್ಕಾರವಲ್ಲ, ಇವತ್ತೇ ಅದನ್ನು ನಿಲ್ಲಿಸಿ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ನಡೆಸಿ ತಿಳ್ಕೊಂಡು ಘೋಷಣೆ ಮಾಡಿದಾಗ ಮಾತ್ರ ಈ ನಮ್ಮ ಹೋರಾಟ ನಾವು ಮನೆಗೆ ಹೋಗ್ಬೇಕಾದ್ರೆ ಕಾಲೇಜವನ್ನ ಸಂಪೂರ್ಣ ಸರ್ಕಾರದ ಸ್ವಾಯತ್ತತೆ ನಡೆಸಿ ತಿಳ್ಕೊಂಡು ಸರ್ಕಾರದ ಆದೇಶ ಪ್ರತಿ ನಮ್ಮ ಕೈಯಾಗ ಬಂದಾಗ ಮಾತ್ರ ಈ ಹೋರಾಟ ನಿಲ್ತದೆ. ಇಲ್ಲಿ ಅಂತಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇಲ್ಲಿ ಒಟ್ಟಾರೆ ಯಾರು ಗಣಸರಿಲ್ಲ ಅನ್ನೋ ಲೆಕ್ಕಕ್ಕೆ